ಇವತ್ತು 17ನೇ ಪಾಯಿಂಟ್ನಲ್ಲಿ ಉತ್ಖನನ ಕಾರ್ಯ ನಡೆಯಿತು. ಹಾಗಾದ್ರೆ ಅಲ್ಲಿ ಏನಾಯಿತು, ಯಾವ ರೀತಿಯಾಗಿ ಉತ್ಖನನ ಕಾರ್ಯ ನಡೆಯಿತು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೋಡೋದಾದ್ರೆ, ಧರ್ಮಸ್ಥಳದ ಕಾಡಿನಲ್ಲಿ ದೂರುದಾರನ ಸಮ್ಮುಖದಲ್ಲೇ ಇವತ್ತು ಕೂಡ ಉತ್ಖನನ ಕಾರ್ಯವನ್ನ ನಡೆಸಲಾಗಿದೆ. ಕನ್ಯಾಡಿ ಭಾಗದ ಖಾಸಗಿ ವ್ಯಕ್ತಿಯ ಜಾಗದ ಸನಿಹದಲ್ಲೇ ಇವತ್ತು ಶೋಧ ಕಾರ್ಯವನ್ನ ನಡೆಸಲಾಗಿದೆ. ಖಾಸಗಿ ತೋಟದ ಬಳಿಕ ಸಿಗುವಂತಹ ನೇತ್ರಾವತಿ ನದಿ ತೀರದಲ್ಲಿ ಇಲ್ಲಿ ಶೋಧ ಕಾರ್ಯವನ್ನು ನಡೆಸಲಾಗಿದ್ದು, ಶೋಧ ಕಾರ್ಯದಲ್ಲಿ ಎಷ್ಟೇ ಅಗೆದರೂ ಕೂಡ ಇವತ್ತು ಪಾಯಿಂಟ್ ನಂಬರ್ 17ರಲ್ಲೂ ಕೂಡ ಯಾವುದೇ ರೀತಿಯ ಕುರುಹು, ಅಸ್ಥಿಪಂಜರ, ಕಳೆಬರಹ ಸಿಕ್ಕಿಲ್ಲ. ಉತ್ಖನನ ಬಳಿಕ ಮಾಹಿತಿ ಕೇಂದ್ರದ ಬಳಿ ಪೊಲೀಸರು ಅಂದ್ರೆ SIT ಅಧಿಕಾರಿಗಳು ಸ್ಥಳ ಮಹಜರನ್ನ ಮಾಡಿದ್ದಾರೆ. ಇನ್ನು ಶವಗಳನ್ನ ಹೂಳೋದಿಕ್ಕೆ ಮಾಹಿತಿ ಕೇಂದ್ರದಿಂದ ಸಂದೇಶ ಬರ್ತಿತ್ತು ಅನ್ನುವಂತಹ ಒಂದು ನಿಗೂಢ ಸತ್ಯವನ್ನ ಇವತ್ತು ಅನಾಮಿಕ ದೂರುದಾರ ಹೇಳಿದ್ದಾನೆ. ಮಾಹಿತಿ ಕೇಂದ್ರದ ಬಳಿಯ ಬಸ್ ನಿಲ್ದಾಣದಿಂದ ಹೋಗಿ ನಾನು ಹೂಳ್ತಾ ಇದ್ದೆ ಅನ್ನುವಂತಹ ವಿಚಾರವನ್ನ ಇವತ್ತು SIT ಅಧಿಕಾರಿಗಳ ಬಳಿ ಆತ ಹೇಳ್ಕೊಂಡಿದ್ದಾನೆ. ಎಲ್ಲಿ ಕೂರ್ತಾ ಇದ್ದ, ಯಾವ ಮಾರ್ಗದಲ್ಲಿ ಹೋಗ್ತಾ ಇದ್ದ ಅನ್ನುವಂತಹ ಮಾಹಿತಿಗಳನ್ನ ಆತ ಕೊಟ್ಟ ಹಿನ್ನೆಲೆಯಲ್ಲೇ ಇವತ್ತು SIT ಅಧಿಕಾರಿಗಳು ಸ್ಥಳ ಮಹಜರನ್ನ ಕೂಡ ನಡೆಸಿದ್ದಾರೆ. ಹಾಗಾಗಿ ಈ ಪ್ರಕರಣದಲ್ಲೂ ಕೂಡ ಇದೀಗ ಯಾವುದೇ ರೀತಿಯಾದಂತಹ 17ನೇ ಪಾಯಿಂಟ್ ಅಲ್ಲೂ ಕೂಡ ಏನೂ ಸಿಕ್ಕಿಲ್ಲ. ಈ ವಿಚಾರ ಯಾವ ರೀತಿಯಾಗಿ ಇದೀಗ ಸರ್ಕಾರ ಹಾಗೆಯೇ ವಿಪಕ್ಷಗಳ ನಡುವೆ ವಾಕ್ಸಮರಕ್ಕೆ ಕಾರಣ ಆಗಿದೆ ಅನ್ನೋದನ್ನ ನೋಡೋದಾದ್ರೆ, ಒಂದ್ ಕಡೆ ಧರ್ಮ ಯುದ್ಧ ನಡೀತಾ ಇರುವಂತದ್ದು ಕೇಸರಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಂಡಾಮಂಡಲವಾಗಿದೆ. ಮಾಸ್ಕ್ ಮ್ಯಾನ್ ಹಿಂದಿನ ಕಾಣದ ಶಕ್ತಿಗಳು ಯಾವುದು ಅನ್ನೋದನ್ನ ಇದೀಗ ಬಿಜೆಪಿಯವರು ಕೇಳ್ತಾ ಇದ್ದಾರೆ. ಬಿಜೆಪಿ ಇವತ್ತು ದೊಡ್ಡ ಮಟ್ಟದಲ್ಲಿ ವಾಕ್ಸಮರ ಮಾಡ್ತು. SIT ಮಾಡಿದ್ಯಾಕೆ, ಅದರಲ್ಲೂ ಕೂಡ SIT ಮುಖ್ಯಸ್ಥರಾಗಿ ಮೊಹಾಂತಿ ಅವರನ್ನ ನೇಮಕ ಮಾಡಿದ್ಯಾಕೆ ಅನ್ನುವಂತಹ ಪ್ರಶ್ನೆಗಳನ್ನ ಕೂಡ ಬಿಜೆಪಿಯವರು ಕೇಳಿದ್ದಾರೆ. ಆದ್ರೆ ಈಗಿರುವಂತಹ ಪ್ರಶ್ನೆ, ಮಾಸ್ಕ್ ಮ್ಯಾನ್ ಯಾರು, ಆತನ ಹಿನ್ನೆಲೆ ಏನು ಅನ್ನೋದನ್ನ ಇವತ್ತು ಬಿಜೆಪಿ ಅವರು ಪ್ರಶ್ನಿಸಿದ್ದಾರೆ. 20 ಅಡಿ ಆಳದಲ್ಲಿ ಹೂಳ್ತಾರಾ ಅನ್ನುವಂಥ ಪ್ರಶ್ನೆ ಮಾಡಿದೆ. ಯಾಕಂದ್ರೆ SIT ಅಧಿಕಾರಿಗಳು ಮೊನ್ನೆ 13ನೇ ಪಾಯಿಂಟ್ನಲ್ಲಿ 20 ಅಡಿಯವರೆಗೂ ಕೂಡ ಅಂದ್ರೆ ಉತ್ಖನನ ಕಾರ್ಯವನ್ನ ಮಾಡಿದ್ರಲ್ಲ, ಹಾಗಾಗಿ ಅಷ್ಟು ಅಡಿಯಲ್ಲಿ ಹೂಳ್ತಾರ ಅನ್ನುವ ಪ್ರಶ್ನೆಯನ್ನ ಕೇಳಿದ್ದಾರೆ. ಗೃಹ ಇಲಾಖೆಗೆ ಮಂಕು ಬೂದಿ ಎರಚುವ ಕೆಲಸ ಏನಾದರೂ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ದಾರೆ. ಇಲ್ಲಿ ಯಾವುದೇ ರೀತಿಯಲ್ಲೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗುವ ಕೆಲಸ ಆಗಬಾರ್ದು, ಅಪಪ್ರಚಾರಗಳಿಗೆ ಆಸ್ಪದವನ್ನ ಕೊಡಬಾರ್ದು, ಸರ್ಕಾರ ಇಂತಹ ಒಂದು ವಿಚಾರವನ್ನ ಸೂಕ್ಷ್ಮವಾಗಿ ಗಮನಿಸಬೇಕು ಅನ್ನುವಂತಹ ವಿಚಾರವನ್ನ ಹೇಳ್ತಾನೆ. ಕಾಂಗ್ರೆಸ್ನ ಟೂಲ್ ಕಿಟ್ ನಿಂದಲೇ ಇಂತಹ ಒಂದು ಕುತಂತ್ರ ನಡೀತಾ ಇದೆ ಅಂತ ಹೇಳಿ ಬಿಜೆಪಿಯವರ ಆರೋಪ. ರಾಜಕಾರಣಕ್ಕೋಸ್ಕರನೇ ಇಲ್ಲಿ ತನಿಖೆಯನ್ನ ನಡೆಸಲಾಗ್ತಾ ಇದೆ, ಈ ನಿರಂತರವಾಗಿ ತನಿಖೆ ಆಗ್ತಾ ಇದೆ. ದೂರುದಾರನ ಮಂಪರು ಪರೀಕ್ಷೆ ಆಗ್ಲಿ, ಆಗ ಸತ್ಯ ಏನು ಅನ್ನೋದು ಗೊತ್ತಾಗತ್ತೆ ಅನ್ನೋದು ಬಿಜೆಪಿಯವರು ಇವತ್ತು ಸದನದಲ್ಲಿ ಹೇಳಿದ್ದಾದ್ರೆ, ಸರ್ಕಾರ ಕೂಡ ಇದಕ್ಕೆ ಟಾಂಗ್ ಅನ್ನ ಕೊಡ್ತು, ಸ್ಪಷ್ಟನೆಯನ್ನ ಕೊಟ್ಟಿದೆ. ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆಯನ್ನ ಆತ ಕೊಟ್ಟಿದ್ದಾನೆ ಅನ್ನುವಂತಹ ಕಾರಣಕ್ಕಾಗಿಯೇ ದೂರುದಾರನ ಹೇಳಿಕೆಯ ಮೇಲೆ SITಯನ್ನ ರಚನೆ ಮಾಡಲಾಗಿದೆ. ತನಿಖೆ ನಡೀತಾ ಇದೆ, ಸ್ಥಳಗಳ ಪರಿಶೀಲನೆ ಕೂಡ ಆಗ್ತಾ ಇದೆ. ಚರ್ಚೆ ಮಾಡಿದ್ರೆ ಇದು ತನಿಖೆಯ ಮೇಲೆ ಎಫೆಕ್ಟ್ ಕೂಡ ಆಗುವಂತಹ ಸಾಧ್ಯತೆಗಳಿದೆ. ಯಾರೋ ಒಬ್ಬ ಹೇಳಿದ್ದಕ್ಕೆಲ್ಲ ಸರ್ಕಾರ ಇಲ್ಲಿ ಕಾರಣ ಆಗತ್ತಾ ಅನ್ನುವಂಥ ಪ್ರಶ್ನೆಯನ್ನ ಕೇಳಿದ್ದಾರೆ. ಯಾರಿಗೂ ಯಾವುದಕ್ಕೂ ಧಕ್ಕೆ ಆಗೋದಕ್ಕೆ ನಾವು ಬಿಡೋದೇ ಇಲ್ಲ ಅನ್ನುವಂಥ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಪಪ್ರಚಾರಗಳಿಗೆ ಕಡಿವಾಣ ಹಾಕುವ ಕೆಲಸವೂ ಕೂಡ ನಿರಂತರವಾಗಿ ಆಗ್ತಾ ಇದೆ. ಯಾವುದೇ ಒತ್ತಡಕ್ಕೆ ಮಣಿದಿಲ್ಲ, ಮಣಿಯೋದು ಕೂಡ ಇಲ್ಲ ಅನ್ನುವಂತಹ ವಿಚಾರದ ಜೊತೆಗೆ ರಾಜಕೀಯನೂ ಬರಬಾರ್ದು, ಧರ್ಮವೂ ಬರಬಾರ್ದು ಅನ್ನೋದನ್ನ ಇಲ್ಲಿ ಸ್ಪಷ್ಟನೆ ಕೊಡುವ ಕೆಲಸ ಮಾಡಿದ್ದಾರೆ. ಇನ್ನು ಮಂಪರು ಪರೀಕ್ಷೆ ಬಗ್ಗೆ SIT ತೀರ್ಮಾನ ಮಾಡುತ್ತೆ, ಇದು ನಮ್ಮ ತೀರ್ಮಾನ ಅಲ್ಲ ಅಂತ ಸರ್ಕಾರ ಹೇಳಿರೋದನ್ನ ಕೂಡ ನಾವು ಗಮನಿಸಬಹುದು. ಹಾಗಾದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗೃಹ ಸಚಿವರಾಗಿರುವ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೇನೆ DCM ಆಗಿರುವಂತಹ DKC ಏನ್ ಹೇಳಿದ್ದಾರೆ ನೋಡೋಣ. ನೆವರ್ ಎಂಡಿಂಗ್ ಆಗೋದಿಲ್ಲ, ಎಲ್ಲರೂ ಒಂದು ಎಂಡ್ ಆಗುತ್ತೆ. ಅದನ್ನ ತೀರ್ಮಾನ ಅವ್ರಿಗೆ ಬಿಡ್ತೀವಿ ನಾವು, ಯಾರಿಗೆ SIT ಚೀಫ್ಗೆ ಬಿಡ್ತೀವಿ. ಯಾಕೆಂದ್ರೆ ಅವರಿಗೆ ಅವನನ್ನ ಹ್ಯಾಂಡಲ್ ಮಾಡ್ತಾ ಇರೋರು ಯಾರು, SIT ಅವ್ರು ಮಾಡ್ತೀರಿ. ಅವ್ರ ತೀರ್ಮಾನ ತಗೋಬೇಕೆ. ನಾನು ಎಲ್ಲಿಂದ ಕೂತ್ಕೊಂಡು ಆ ಮನುಷ್ಯನನ್ನು ನೋಡ್ಲಿಲ್ಲ, ಮಾತಾಡ್ಲಿಲ್ಲ, ಅವನು ಯಾರಂತ ಗೊತ್ತಿಲ್ಲ, ಅವನು ಏನು ಹೇಳ್ತಿದ್ದಾನೆ ಅಂತ ನಮ್ಗೆ ಗೊತ್ತಿಲ್ಲ, ಅದೆಲ್ಲ SITನವ್ರಿಗೆ ಗೊತ್ತಿದೆ. ಅವ್ರು ತೀರ್ಮಾನ ಮಾಡ್ತಾರೆ. ಅವ್ರಿಗೆ ಸಪೋಸ್ ಇವ್ನು ಹೇಳೋದೆಲ್ಲ ಡೌಟ್ ಅಂತಂದ್ರೆ ಅವ್ರು ಅಲ್ಲಿಗೆ ನಿಲ್ಲಿಸ್ತಾರೆ. ಈ ತರದ ಸಾಧ್ಯತೆಗಳಿದಾವೆ ಸರ್, ಅದು ಮುಂದೆ ಅವರು SIT ಅವರು ಬಹಳ ದೊಡ್ಡ ಷಡ್ಯಂತ್ರ ನಡೆದಿದೆ. ಇದೊಂದು ದೊಡ್ಡ ಷಡ್ಯಂತ್ರ. ಇದು ನಾನು ಯಾರ್ದು ಅಂತ ನಾನು ಹೇಳೋದಿಲ್ಲ, ಇದೊಂದು ದೊಡ್ಡ ಷಡ್ಯಂತ್ರನೇ. ವೆಲ್ ಪ್ಲ್ಯಾನ್ಡ್ ಸ್ಟ್ರಾಟಜಿ ಮಾಡಿ ಅವ್ರ ಮೇಲೆ ಕಪ್ಪು ಚುಕ್ಕಿ ತರಬೇಕು ಅಂತ ಹೇಳಿ ಪ್ರಯತ್ನ ನಡೀತಾ ಇದೆ. ಯಾರ್ದು ಏನು ಅಂತ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ. ಯಾರದೇ ಆಗಲಿ ತೇಜೋವಧೆ ಮಾಡೋದು ವರ್ಷಾನುಗಟ್ಟಲೆಯಿಂದ, ನೂರಾರು ವರ್ಷ, ಸಾವಿರಾರು ವರ್ಷದಿಂದ ಬಂದಂಥ ಪರಂಪರೆನ ಹಾಳು ಮಾಡೋಕ್ಕೆ ಹೊರಟಿರುವಂಥದ್ದು ಒಂದಿದೆ. ಶಿವಕುಮಾರ್ ಕೊಟ್ಟಂತಹ ಹೇಳಿಕೆಯನ್ನು ಗಂಭೀರವಾಗಿ ಇಲ್ಲಿ ಪರಿಗಣಿಸಿದ್ರೆ ಸರ್ಕಾರ ಏನ್ ಮಾಡುತ್ತೆ, ಯಾವ ರೀತಿಯಾಗಿ ಈಗ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕು.